ದೆಹಲಿಯ ವಾಯು ಮಾಲಿನ್ಯ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ IPS ಅಧಿಕಾರಿ ಕಿರಣ್ ಬೇಡಿ ಅವರು ಖಡಕ್ ಆಫೀಸರ್, ನಿಮ್ಗೆ ಗೊತ್ತೇ ಇರ್ಬೋದು. ಅವರು ವಾಯು ಮಾಲಿನ್ಯ ಬಗ್ಗೆ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರಂತೆ. ನಮ್ಮ ರಾಷ್ಟ್ರ ರಾಜಧಾನಿಯ ಹಲವಾರು ಪ್ರದೇಶಗಳು ವಾಯು ಸೂಚ್ಯಂಕ AQI ಅಂದರೆ 369 ದಾಖಲಾಗಿದೆಯಂತೆ. ಮತ್ತು ಇನ್ನು ಗಾಳಿ ಮಟ್ಟವೂ ಕೂಡ ತುಂಬ ಕಳಪೆಯಾಗಿದೆ ಎಂದು ಕೂಡ ಹೇಳಲಾಗ್ತಾ ಇದೆ. ರಾಜ್ಯದವರಿಗೆ ಕೆಲಸ ಆಗಲ್ಲ, ಖಂಡಿತ ಇದರ ಬಗ್ಗೆ ಕೇಂದ್ರ ಸರ್ಕಾರನೇ ಬರಬೇಕು, ಮಧ್ಯಪ್ರವೇಶ ಮಾಡಬೇಕಂತ ಅವರು ಅಭಿಪ್ರಾಯಪಟ್ಟು ಮತ್ತು ತಿಳಿಸಿದ್ದಾರಂತೆ. ಸೊ ಕಿರಣ್ ಬೇಡಿ ಅವರು ಈ ವಿಷಯವನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಮತ್ತು ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಒಂದು ಸಲ ನಾವು ಮಾತಾಡಬೇಕು. ಇನ್ನು ತಾವು ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಂಥ ಸಂದರ್ಭದಲ್ಲಿ ಅಧಿಕಾರಿಗಳೊಂದಿಗೆ ಮೋದಿಯವರು ನಡೆಸಿದಂಥ ಪರಿಣಾಮಕಾರಿ ಎಂಬ ಅಭಿಯಾನದ ಬಗ್ಗೆ ತಾವು ತುಂಬ ಹೆಮ್ಮೆ ವಿಚಾರ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ನಲ್ಲಿ ಕಿರಣ್ ಬೇಡಿ ಅವರು ಈ ಥರ ಬೇಡಿಕೊಂಡಿದ್ದಾರೆ. ಸರ್, ಮತ್ತೊಮ್ಮೆ ಬೇಡಿಕೊಂಡದ್ದಕ್ಕೆ ನನ್ನನ್ನು ಕ್ಷಮಿಸಿ. ದಯವಿಟ್ಟು ನಾನು ಪುದುಚೇರಿಯಲ್ಲಿದ್ದಾಗ ನೀವು ನಡೆಸಿದಂಥ ಪರಿಣಾಮಕಾರಿ ಎಂಬ ಅಭಿಯಾನ ತುಂಬ ನನಗೆ ಸಂತೋಷವಾಯಿತು. ಅದನ್ನು ಒಂದು ಅಭಿಯಾನ ನೋಡಿ, ಇದರಿಂದಾಗಿ ಆ ಪರಿಣಾಮಕಾರಿ ಅಭಿಯಾನದ ಮೂಲಕ ನಡೆಸಿದ್ದರಿಂದ ಆ ರಾಜ್ಯದ ಜನರಿಗೆ ಒಳ್ಳೆಯದಾಗಿದೆ. ಮತ್ತು ಅದೇ ರೀತಿ ದೆಹಲಿಯಲ್ಲಿ ಕೂಡ ಈ ವಾಯು ಮಾಲಿನ್ಯ ತುಂಬ ಕೆಟ್ಟ ರೀತಿ ಇದೆ. ಸೊ ದೆಹಲಿಯ ಈ ಒಂದು ವಾಯುಮಾಲಿನ್ಯದ ಬಗ್ಗೆ ಅಕ್ಕಪಕ್ಕದ ನೆರೆ ರಾಜ್ಯಗಳ ಬಗ್ಗೆ ವರ್ಚುವಲ್ ಸಭೆ ನಡೆಸಬೇಕು ನೀವು. ಸೊ ನಿಮ್ಮ ಸಮ್ಮುಖದಲ್ಲಿ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನು ಎಲ್ಲ ವಯೋಮಾನದವರಿಗೂ ಕೂಡ ಅನುಕೂಲವಾಗುವಂತೆ ಮಾಲಿನ್ಯ ನಿಯಂತ್ರಣ ಪ್ರಧಾನಮಂತ್ರಿಯವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ಮುತುವರ್ಜಿ ವಹಿಸಿ ತಿಳಿಸಬೇಕು, ಮಾತಾಡಬೇಕಂತ ಕೇಳಿಕೊಂಡಿದ್ದಾರೆ. ಇನ್ನು ಕಳೆದ 10 ವರ್ಷಗಳಿಂದ ಆದಂಥ ಹಾನಿಯನ್ನು ಸರಿಪಡಿಸಲು ಇದು ಒಂದು ಒಳ್ಳೆಯ ವಿಚಾರ ಎಂದು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ದೆಹಲಿಯಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇದೆ. ಇದರ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಿ, ಮುತುವರ್ಜಿ ವಹಿಸಿ ಎಲ್ಲರೂ ಇದರ ಬಗ್ಗೆ ಕೈ ಜೋಡಿಸಬೇಕು ಅಂತ ಅವರು ಕೇಳಿಕೊಂಡಿದ್ದಾರೆ. ಯಾರು? ಕಿರಣ್ ಬೇಡಿ ಅವರು, ಮಾಜಿ IPS ಅಧಿಕಾರಿ. ಸೊ ಇದರ ಬಗ್ಗೆ ಅವರ ಮಾತುಗಳು ಹೀಗಿತ್ತು. ಇದರ ಬಗ್ಗೆ ತಮ್ಮೆಲ್ಲರ ಅಭಿಪ್ರಾಯ ತಿಳಿಸ್ಬೋದು. ನಮಸ್ಕಾರ.